ಈ ಕಥೆ ಕೂಡ ಗೌರಿನಾಥ್ ಶಾಸ್ತ್ರಿ ಗದಗ ಅನ್ನೋರು ಬರೆದಿದ್ದಾರೆ. 1952 ಜನವರಿ ತಿಂಗಳಿನಲ್ಲಿ ಈ ಕಥೆ ಇದೆ. ಇದರ ಹೆಸರು ಅಸೂಯೆ ಫಲ ಅಂತ. ಒಂದೂರಿನಲ್ಲಿ ಶಂಭುದಾಸು ದಂಡಪಾಣಿ ಅಂತ ಇಬ್ಬರು ಅಣ್ಣ ತಮ್ಮಂದರು ಇರ್ತಾರೆ. ಸರಿ, ಅವರಿಬ್ಬರ ಹತ್ರನೂ 4 ಎಕರೆ ಹೊಲ ಇರುತ್ತೆ. ಆದರೆ ಶಂಭುದಾಸ ಅಣ್ಣ ಅವನೇನು ಮಾಡ್ತಾನೆ, ತಂದು ಹೊಲನೆಲ್ಲ ಮಾರಿಬಿಟ್ಟು ಒಂದು ಸ್ವಲ್ಪ ದುಡ್ಡೆಲ್ಲ ಮಾಡಿಕೊಂಡು ಅದರೊಳಗಡೆ ಏನು ವ್ಯಾಪಾರ ಮಾಡಿಕೊಂಡು ಬೇಗ ಬೇಗ ಲಕ್ಷಾಧಿಕಾರಿ ಆಗಿಬಿಡ್ತಾನೆ. ಸರಿ, ವ್ಯಾಪಾರದಲ್ಲಿದ್ದ ಹಾಗೆ ವ್ಯವಸಾಯದಲ್ಲಿ ದುಡ್ಡು ಇರೋದಿಲ್ವಲ್ಲ. ತಮ್ಮ ಮಾತ್ರ 4 ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ತನ್ನ 4 ಎಕರೆ ಒಳಗೆ ಬಂದಿದ್ದರೆ ಸಮಾಧಾನ ಮಾಡಿಕೊಂಡು ಸಂತೋಷವಾಗೇ ಇರ್ತಾನೆ. ಆದರೆ ಜನ ಸುಮ್ಮನೆ ಇರಬೇಕಲ್ಲ. ಹೋದವ್ರು ಬಂದವರೆಲ್ಲ ಮಾತಾಡ್ಸ ನೋಡಪ್ಪ, ನಿಮ್ಮ ಅಣ್ಣ ಇದ್ದಾನಲ್ಲ ಶಂಭುದಾಸ, ಎಷ್ಟು ಶ್ರೀಮಂತ ಆಗಿದ್ದಾನೆ ನೋಡು, ನೀನೇನಪ್ಪ ಹೊಲದಲ್ಲಿ ಇಷ್ಟು ಕಷ್ಟಪಡ್ತೀಯಾ, ಹೀಗೆಲ್ಲ ಮಾಡ್ಕೊಂಡಿದೀಯಲ್ಲ, ನೀನು ಹೋಗಿ ಅವನ್ನೇನಾರು ಸಹಾಯ ಕೇಳ್ಬೋದಲ್ವಾ ಅಂತ ಹೇಳ್ತಾ ಇರ್ತಾರೆ. ಅವನು ಆದರೆ ಅವನಿಗೇನೂ ಅಷ್ಟೊಂದು ದುರಾಸೆ ಇರೋದಿಲ್ಲ. ಅವ್ರವ್ರ ಭಾಗದಲ್ಲಿ ಇದ್ದ ಹಾಗೆ ಅವ್ರವ್ರಿಗೆ ಐಶ್ವರ್ಯ ಎಲ್ಲ ಸಿಗ್ತಾ ಇರುತ್ತೆ. ನಮ್ಮಣ್ಣ ಚೆನ್ನಾಗಿದ್ದಾನೆ ಅಂದರೆ ನಾನು ಸಂತೋಷ ಪಡಬೇಕು. ಅದು ಬಿಟ್ಬಿಟ್ಟು ಅವ್ನ ಮನೆ ತನಕ ಹೋಗೋದು ಕೇಳೋದು ಅದನ್ನೆಲ್ಲ ನಾನು ಮಾಡಬಾರ್ದು. ನಾನು ಸಂತೋಷವಾಗೇ ಚೆನ್ನಾಗಿದ್ದೀನಿ ಅಂತ ಬಂದವ್ರಿಗೆ ಹೇಳಿ ಕಳಿಸ್ಬಿಡ್ತಾ ಇರ್ತಾನೆ. ಆ ಒಂದು ವರ್ಷ ಏನಾಗುತ್ತೆ, ಆ 4 ಎಕರೆ ಜಮೀನು ಇರುತ್ತಲ್ಲ ತಮ್ಮನ ಹತ್ರ, ಶಂಭುದಾಸನ ಹತ್ರ, ಅದರೊಳಗಡೆ ಒಂದು ಸ್ವಲ್ಪ ಜಾಗದಲ್ಲಿ ಅವನು ದಂಟಿನ ಸೊಪ್ಪಿನ ಬೀಜ ಹಾಕಿರ್ತಾನೆ. ಆ ದಂಟಿನ ಸೊಪ್ಪು ಚೆನ್ನಾಗಿ ಬರ್ತಾ ಇರುತ್ತೆ. ಸರಿ, ಸ್ವಲ್ಪ ದಿನ ಎಲ್ಲ ಆಗುತ್ತೆ. ಆ ದಂಟಿನ ಸೊಪ್ಪನ್ನೇ ಮಾರೋದು ಮಾಡಿಕೊಂಡು ಹಾಗೆ ಮಾಡ್ಕೊಂಡಿರ್ತಾನೆ. ಆ ದಂಟಿನ ಸೊಪ್ಪಿನ ಗಿಡದ ಮಧ್ಯದಲ್ಲಿ ಒಂದು ದಂಟಿನ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ. ಎತ್ತರಕ್ಕೆ ಬೆಳೆಯುತ್ತೆ. ದಂಟಿನ ಸೊಪ್ಪಿನ ಗಿಡ ಮರದ ಹಾಗೇನು ಬೆಳೆಯಲ್ಲ, ಆದರೆ ಅದೊಂದು ಮಾತ್ರ ತುಂಬ ಎತ್ತರವಾಗಿ ಬೆಳೀತಾ ಇರುತ್ತೆ. ನೋಡ್ತಾನೆ ಇದೇನು ವಿಶೇಷವಾಗಿದೆಯಲ್ಲ, ಇದು ಏನು ಮಾಡೋದು ಇದನ್ನು ಅಂದ್ಕೊಂಡು ಅದಕ್ಕೆ ಕಿತ್ತೋಕ್ಕೋ ಅವನಿಗೆ ಮನಸ್ಸು ಬರೋದಿಲ್ಲ. ಅದನ್ನು ಹಾಗೆ ಬಿಟ್ಬಿಡ್ತಾನೆ. ಹಾಗೆ ಬಿಟ್ಬಿಟ್ಟು ಮಿಕ್ಕಿದ ಸೊಪ್ಪೆಲ್ಲ ಮಾರ್ಕೊಂಡು ಇದ್ದಿದ್ರಲ್ಲೇ ಸಂತೋಷವಾಗಿ ಇರ್ತಾನೆ. ಆಮೇಲೆ ಹೀಗೆ ಹೋಗ್ತಾ ಏನಾಗುತ್ತೆ, ಅದು ಚೆನ್ನಾಗಿ ದೊಡ್ಡ ಮರದ ಹಾಗೆ ಆಗೋಗ್ಬಿಡುತ್ತೆ. ಆ ದಂಟಿನ ಸೊಪ್ಪಿನ ಗಿಡ ದೊಡ್ಡ ಮರದ ಥರ ಚೆನ್ನಾಗಿ ಬೆಳೆದಿರುತ್ತೆ. ಹೋಗೋರು ಬರೋರೆಲ್ಲ ನೋಡ್ತಾ ಇರ್ತಾರೆ, ಇದೇನಿದು ಈ ದಂಟಿನ ಸೊಪ್ಪಿನ ಗಿಡ ಒಳ್ಳೆ ಮರದ ಥರ ಇದೆಯಲ್ಲ ಅಂತ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇವನೂ ಇಷ್ಟತ್ರ ಎಲ್ಲೂ ಕಂಡು ಕೇಳಿಲ್ಲದೆ ಇರೋದಿದೇನು ವಿಚಿತ್ರದ ಮರ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೆಲ್ಲ ಜನ ಅದು ಹೊಗಳೋದು ಕೇಳಿಬಿಟ್ಟು ಆ ಮರನ ಕಿತ್ತೋದಕ್ಕೆ ಅವ್ನ ಮನಸ್ಸೇ ಬರೋಲ್ಲ. ಅಯ್ಯೋ, ಕಿತ್ತಿದ್ರೆ ತಾನು ಇದರಲ್ಲಿ ಏನು ಪ್ರಯೋಜನ ಆಗುತ್ತೆ, ನನಗೆ ಒಂದಾಣೆನೋ 2 ರೂಪಾಯೋ ಬರುತ್ತೆ, ಅದೇನು ಬೇಡ ನನಗೆ ಅಂತ ಅದು ಹಾಗೆ ಬಿಟ್ಬಿಡ್ತಾನೆ. ಅದು ಚೆನ್ನಾಗಿ ಬೆಳೆದು ದೊಡ್ಡ ಮರ ಥರ ಆಗಿಬಿಡುತ್ತೆ. ಸರಿ, ಹಾಗೆ ಮಾಡ್ತಾ ಇರ್ತಾನೆ. ಕೆಲವು ದಿನ ಆದಮೇಲೆ ಆ ಊರಿನ ರಾಜ ಆ ಕಡೆ ಮೆರವಣಿಗೆ ಹೋಗ್ತಾ ಇರ್ತಾನೆ ಸೈನಿಕರನ್ನೆಲ್ಲ ಕರ್ಕೊಂಡು. ತಿರುಗಿ ನೋಡ್ತಾನೆ, ಎತ್ತರದ ದಂಟಿನ ಸೊಪ್ಪಿನ ಮರ ಇರುತ್ತೆ. ಅದು ನೋಡ್ಬಿಟ್ಟು ಅವ್ನಿಗೆ ಆಶ್ಚರ್ಯ ಆಗೋಗುತ್ತೆ. ಇದೇನಿದು, ಎಲ್ಲಾದರೂ ಉಂಟೆ ಈ ಥರ ದಂಟಿಂದು ಈ ಥರ ಮರ ಬೆಳೆಯುತ್ತೆ ಅಂದರೆ ಏನರ್ಥ ಅಂದ್ಕೊಂಡು ಆ ಮರದ ಹತ್ರ ಬರ್ತಾನೆ. ಅವನು ಕೇಳ್ತಾನೆ ಏನಿದು ಅಂತ. ಆಗ ಶಂಭುದಾಸ ಏನು ಮಾಡ್ತಾನೆ, ಮಹಾಸ್ವಾಮಿ, ಈ ದಂಟಿನ ಗಿಡ ನನ್ನ ಹೊಲದಲ್ಲಿದ್ದರೆ ಏನು ಅಪೂರ್ವವಾದ ವಸ್ತುನೇ, ಆದರೆ ನನ್ನ ಹೊಲದಲ್ಲಿದ್ದರೆ ಏನಷ್ಟು ಸೊಗಸಿಲ್ಲ ಅಲ್ವಾ, ಅದಕ್ಕೆ ಬೇಕಾದರೆ ನಿಮ್ಮ ಉದ್ಯಾನವನಕ್ಕೆ ತಂದು ಕೊಡ್ತೀನಿ ನಾನು ಇದನ್ನು ಅಂತ ಹೇಳ್ತಾನೆ. ರಾಜನಿಗೂ ಅನಿಸುತ್ತೆ, ಹೌದು ಇದು ನನ್ನ ಉದ್ಯಾನದಲ್ಲಿದ್ದರೆ ಚೆನ್ನಾಗಿರುತ್ತೆ, ಎಲ್ಲೂ ಇಲ್ಲದೆ ಇರೋದು ದಂಟಿನ ಮರ ಇರುತ್ತಲ್ಲ ಅಂತಂದ್ಬಿಡ್ತಾನೆ. ಆವಾಗ ಅವನು ಸುತ್ತೂರ 1 ಅಡಿಯಷ್ಟು ಮಣ್ಣನ್ನೆಲ್ಲ ಅದಕ್ಕೆ ಚೆನ್ನಾಗಿ ಮರದ ಕಾಂಡ ಎಲ್ಲ ಗಟ್ಟಿ ಮಾಡಿ, ಮರ ಕಿತ್ತಬೇಕಲ್ಲ, ಎಲ್ಲ ಕಿತ್ಬಿಟ್ಟು ಅದನ್ನು ತಗೊಂಡು ರಥದಲ್ಲಿ ಇಟ್ಕೊಂಡು, ರಾಜ ರಥ ಕಳಿಸ್ತಾನೆ, ದೊಡ್ಡ ಮರ ತೊಗೊಂಡೋಗ್ಬೇಕಲ್ಲ, ಆ ರಥದಲ್ಲಿ ಆ ಮರ ಇಟ್ಕೊಂಡು ಹೋಗಿ ಉದ್ಯಾನದಲ್ಲಿ ಅದನ್ನು ನೆಟ್ಬಿಟ್ಟು ಬರ್ತಾನೆ. ಮತ್ತು ಸರಿ, ರಾಜ ಏನು ಮಾಡ್ತಾನೆ, ವಾಪಸ್ ಬರೋವಾಗ ಇಷ್ಟು ಅಪೂರ್ವವಾದ ಮರ ನನಗೆ ತಂದು ಕೊಟ್ಟಿದೆಯಲ್ಲ ನೀನು, ಇರಲಿ ಅಂದ್ಬಿಟ್ಟು ಅವನಿಗೆ ಒಂದು ನಾಣ್ಯಗಳು ತುಂಬಿರೋದು ಬಹುಮಾನಚ್ಯವಾಗಿ ಒಂದು ಚೀಲ ಕೊಟ್ಬಿಡ್ತಾನೆ. ನಾಣ್ಯದ ಮೊಹರನ್ನೆಲ್ಲ ಕೊಡ್ತಾನೆ. ಆವಾಗ ಅವನಿಗೆ ಅಕಸ್ಮಾತಾಗಿ ಅವನೇನು ಅಂದ್ಕೊಂಡ್ರಲ್ಲ ದುಡ್ಡು ಬರುತ್ತಲ್ಲ ಅವನಿಗೆ, ಅದನ್ನು ತೊಗೊಂಡು ಅದರಲ್ಲೆಲ್ಲ ವ್ಯಾಪಾರ ಮಾಡಿಕೊಂಡು ಅವನೂ ಚೆನ್ನಾಗಾಗ್ಬಿಡ್ತಾನೆ. ಅವನು ಲಕ್ಷಾಧಿಕಾರಿಯಾಗಿ ಹೋಗ್ತಾನೆ. ಆದರೆ ಅಣ್ಣ ಇರ್ತಾನಲ್ಲ ಶಂಭುದಾಸ್, ಅವನಿಗೆ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ. ಅಲ್ಲ, ನನಗಿಂತ ಚೆನ್ನಾಗಾಗ್ಬಿಟ್ನಲ್ಲ, ಬರೀ ಒಂದು ದಂಟಿನ ಮರ ತೊಗೊಂಡು ರಾಜಿಗೊಂದು ದಂಟಿನ ಮರ ಕೊಟ್ಟು ದುಡ್ಡೇ ಇಷ್ಟಿರಬೇಕಾದ್ರೆ ರಾಜಿಗೆ ಇನ್ನೂ ಅಪೂರ್ವದ್ದೇನಾದ್ರು ಕಾಣಿಕೆ ಕೊಟ್ಬಿಟ್ರೆ ನನಗೂ ಇನ್ನೂ ಎಷ್ಟೋ ಕೊಡ್ತಾನೆ. ಅದೇನಾದರೂ ಆಗಲಿ, ಅವನಿಗಿಂತ ಹೆಚ್ಚು ಬಹುಮಾನ ನಾನು ತಗೊಳ್ಳೇಬೇಕು ಅಂತ ಒಂಥರ ದುರ್ಬುದ್ಧಿ ಬಂದ್ಬಿಡುತ್ತೆ. ಆಗೇನು ಮಾಡ್ತಾನೆ, ಶಂಭುದಾಸ ಏನು ಮಾಡ್ತಾನೆ, ಯೋಚನೆ ಮಾಡಿ ಒಂದು ದಂಟಿನ ಗಿಡಕ್ಕಿಂತ ಹೆಚ್ಚು ಬೆಲೆ ಬಾಳೋದು ಏನು ಕೊಡ್ಬೋದು ಅಂತ ಒಂದು ದೊಡ್ಡದು ಭಾರಿ ಗುರಾಣಿ ಮಾಡಿಸ್ಬಿಡ್ತಾನೆ. ಅದರೊಳಗಡೆ ತನಗಿದ್ದಿದ್ದ ಆಸ್ತಿ ಪಾಸ್ತಿ ಎಲ್ಲ ಸ್ವಲ್ಪ ಮಾರಿಬಿಟ್ಟು
ನವರತ್ನಗಳನ್ನೆಲ್ಲ ಹುದುಗಿಸ್ತಾನೆ. ಡಾಲ್ ಅಂದರೆ ಗುರಾಣಿ ಅಂತಾರಲ್ಲ, ಅದು ಕತ್ತೀಲಿ ಹೊಡೆದ್ರೆ ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕಿರುತ್ತಲ್ಲ, ಅದಕ್ಕೆ ಡಾಲ್ ಅಂತಾರೆ. ಅದನ್ನು ಮಾಡಿಕೊಂಡು ಸರಿ ಒಂದು ದೊಡ್ಡ ಕುದುರೆ ಗಾಡಿ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ರಾಜನಿಗೆ ಕಾಣಿಕೆಯಾಗಿ ಕೊಡೋಕ್ಕೆ ಹೋಗ್ತಾನೆ. ನೋಡ್ತಾನೆ ರಾಜ, ತುಂಬ ಚೆನ್ನಾಗಿದೆ, ವಿಶೇಷವಾಗಿ ಇದೂ ಅಂದ್ಬಿಟ್ಟು ಸಚಿವರಿಗೆ ಹೇಳ್ತಾನೆ, ಏನು ಇದು ಇಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾನಲ್ಲ, ಇವನಿಗೆ ನಾನು ಏನು ಬಹುಮಾನ ಕೊಡ್ಬೋದು ಅಂತ ಮಂತ್ರಿಗಳನ್ನು ಕೇಳ್ತಾನೆ. ಮಂತ್ರಿ, ಇದಕ್ಕೇನು ಸ್ವಾಮಿ ಯೋಚನೆ ಮಾಡೋದಿದೆ, ಆನೆ ಒಂಟೆ ಕುದುರೆ ಏನು ಬೇಕಾದ್ರೂ ಕೊಡ್ಬೋದು, ಆದರೆ ಅದ್ರ ಮೇಲೆ ಬೇಕಾದ್ರೆ ಸ್ವಲ್ಪ ಮೊಹರುಗಳನ್ನು ಹಾಕಿ ದುಡ್ಡು ಕೊಡ್ಬೋದು ಅವನಿಗೆ ಬಹುಮಾನವಾಗಿ ಅಂತ ಸಜೆಷನ್ ಕೊಡ್ತಾನೆ. ರಾಜನಿಗೆ ಯಾಕೋ ಆ ಸಲಹೆ ಇಷ್ಟ ಆಗೋದೇ ಇಲ್ಲ. ಇದು ಇಷ್ಟೊಂದು ಬೆಲೆ ಬಾಳೋದನ್ನು ಇವನು ನನಗೆ ಬಹುಮಾನವಾಗಿ ಕೊಟ್ಟಿರಬೇಕಾದ್ರೆ ಇವನು ಖಂಡಿತ ಶ್ರೀಮಂತನಾಗಿರಲೇಬೇಕು ಅಂತವನಿಗೆ ನಾನು ಮತ್ತೆ ಹಣದ ಮೂಟೆ ಕೊಟ್ಟು ಕಳಿಸಿದ್ರೆ ಏನು ದೊಡ್ಡಷ್ಟೇ ಇದ್ದಂಗೆ ಇರುತ್ತೆ, ಇದ್ದವನಿಗೆ ಇದ್ದದ್ದು ಕೊಟ್ಟಂಗಾಗುತ್ತೆ. ಜಿಲೇಬಿ ತಿಂದು ತಿಂದು ಬೇಜಾರಾಗೋನಿಗೆ ಮತ್ತೆ ಜಿಲೇಬಿ ಊಟ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ರಾಜ ಆಲೋಚನೆ ಮಾಡಿಬಿಡ್ತಾನೆ. ಇನ್ನೇನಾದರೂ ಕೊಡಬೇಕು ಇವನಿಗೆ, ಅಪೂರ್ವವಾದ ಒಂದಷ್ಟು ಏನಾದರೂ ಕೊಡಬೇಕು ಅಂದ್ಬಿಟ್ಟು ಆವತ್ತಿಗೆ ಏನು ಕೊಡೋಲ್ಲ ಅವನಿಗೆ. ಸಭೆ ಮುಕ್ತಾಯ ಮಾಡಿಬಿಟ್ಟು ರಾಜ ಮನೆಗೆ ಹೋಗಿ ಮಲ್ಕೊಂಬಿಡ್ತಾನೆ. ಆವಾಗ ಅವನಿಗೆ ರಾಜ ಮಲಗಿದಾಗ ಜ್ಞಾಪಕ ಬರುತ್ತೆ, ಈ ಮರದ ದಂಟಿದೆಯಲ್ಲ ಅಪೂರ್ವದಲ್ವೇ ಅದು, ಅನ್ನ ಹೆಂಗೂ ನನ್ನ ಉದ್ಯಾನದಲ್ಲಿ ಇರಲ್ವಾ, ಅದನ್ನೇ ಬಹುಮಾನವಾಗಿ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಇವನಿಗೆ ಅಂತ ಹೊಳೆದ್ಬಿಡುತ್ತೆ. ಸರಿ ಮಾರನೇ ದಿನ ಎದ್ದೇಳ್ತಾನೆ. ಎದ್ಬಿಟ್ಟು ಉದ್ಯಾನವನಕ್ಕೆ ಹೋಗ್ಬಿಟ್ಟು ಅದನ್ನೆಲ್ಲ ಆ ಮರದ ದಂಟಿನ ಸುತ್ತ ಮಣ್ಣಿನ ಹಾಗೆ ಎಲ್ಲ ಕಿತ್ತಿಸಿ ಅದನ್ನೆಲ್ಲ ಮತ್ತೆ ಒಂದು ರಥದಲ್ಲಿಟ್ಟು ತಗೊಂಡು ಈ ಶಂಭುದಾಸನ ಮನೆಗೆ ಕಳಿಸ್ಬಿಡ್ತಾನೆ. ನೋಡ್ತಾನೆ ಶಂಭುದಾಸ, ಏನೋ ಬರುತ್ತೆ ರಥದೊಳಗೆ ನನಗೇನೋ ಬಂತು ಬಹುಮಾನ ಅಂತ ಖುಷಿಯಿಂದ ಇದ್ದರೆ ಆ ದಂಟಿನ ಮರ ಅವನ ಮನೆಗೆ ಬಂದುಬಿಡುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ, ರಾಜ ಕಳಿಸಿದ ಬಹುಮಾನಕ್ಕೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ದಂಟಾದಮೇಲೆ ಅವನಿಗೆ ತುಂಬ ಬೇಜಾರಾಗೋಗುತ್ತೆ. ಅಯ್ಯೋ ಹೋಗಿ ಇದು ಬಂತಲ್ಲ, ನಾನು ದುರ್ಬುದ್ಧಿ ಮಾಡ್ಕೊಂಡಿದ್ದಕ್ಕೆ, ಇದಕ್ಕೆ ನಾನು ಏನು ತಾನೇ ಮಾಡ್ಕೊಳೋಕ್ಕಾಗತ್ತೆ. ಗಟ್ಟಿ ಮರ ಆಗಿದ್ದರೆ ಏನಾದ್ರು ಸಾಮಾನಾರು ಮಾಡ್ಕೊಬೋದಿತ್ತು, ಅಥವಾ ಗಟ್ಟಿಯಾಗಿದ್ದಿದ್ರೆ ಒಂಚೂರು ಒಲೆಗಾರ ಉಪಯೋಗ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ ಇದನ್ನು, ಅಯ್ಯೋ ಏನಪ್ಪ ಪ್ರಯೋಜನ ಇದು ಅಂದ್ಕೊಂಡು ಕಣ್ಣೀರು ಹಾಕ್ಕೋತಾನಂತೆ. ಅದಕ್ಕೆ ಯಾವಾಗಲೂ ನಾವು ಅಸೂಯೆ ಪಡಬಾರ್ದು.